ಸೋಮಣ್ಣ ಅವ್ರ ಸೋಲಿಗೆ ಯಡಿಯೂರಪ್ಪನವರು ಪ್ರಯತ್ನ ಮಾಡುತ್ತಿರುವುದು ಅಂತೇಳಿ ಅವರೇ ಸರ್. ಅಪ್ಪ ಇದೊಂದು ಪವಿತ್ರವಾದ ಸ್ಥಳ. ಎಲ್ಲ ಕಾರಣದಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ. ಭಗವಂತ ಎಲ್ಲರ ಪರದಲ್ಲಿ ಇದ್ದಾನೆ. ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು. ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ. ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷದ ಸಂದೇಶ, ಪಕ್ಷದ ಸೂಚನೆ, ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ. ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ 3ನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ. ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಪುಣ್ಯದ ಸ್ಥಳದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥವೆಲ್ಲಕ್ಕೂ ಕೂಡ ಒಂದೇ ಒಂದು ಶಾಂತಿ, ನೆಮ್ಮದಿ ಮತ್ತು ನಮ್ಮ ಬದುಕಿನಲ್ಲಿ ಸಣ್ಣ ಪುಟ್ಟ ಯಾವುದಾದ್ರೂ ಉಳುಕುಗಳಿದ್ರೆ, ಅಡೆತಡೆಗಳಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಅದನ್ನು ಮಾಡೋಣ. ಸರ್, ಈಗ ಸೋಮಣ್ಣ ಅವ್ರ ಸೋಲಿಗೆ ಯಡಿಯೂರಪ್ಪನವರು ಪ್ರಯತ್ನ ಮಾಡುತ್ತಿರುವುದು ಅಂತೇಳಿ ಅವರೇ ಸರ್. ಅಪ್ಪ ಇದೊಂದು ಪವಿತ್ರವಾದ ಸ್ಥಳ. ಎಲ್ಲ ಕಾರಣದಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ. ಭಗವಂತ ಎಲ್ಲರ ಪರದಲ್ಲಿ ಇದ್ದಾನೆ. ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು. ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ. ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷದ ಸಂದೇಶ, ಪಕ್ಷದ ಸೂಚನೆ, ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ. ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ 3ನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ. ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಪುಣ್ಯದ ಸ್ಥಳದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥವೆಲ್ಲಕ್ಕೂ ಕೂಡ ಒಂದೇ ಒಂದು ಶಾಂತಿ, ನೆಮ್ಮದಿ ಮತ್ತು ನಮ್ಮ ಬದುಕಿನಲ್ಲಿ ಸಣ್ಣ ಪುಟ್ಟ ಯಾವುದಾದ್ರೂ ಉಳುಕುಗಳಿದ್ರೆ, ಅಡೆತಡೆಗಳಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಸೋಮಣ್ಣ ಅವ್ರ ಸೋಲಿಗೆ ಯಡಿಯೂರಪ್ಪನವರು ಪ್ರಯತ್ನ ಮಾಡುತ್ತಿರುವುದು ಅಂತೇಳಿ ಅವರೇ ಸರ್. ಅಪ್ಪ ಇದೊಂದು ಪವಿತ್ರವಾದ ಸ್ಥಳ. ಎಲ್ಲ ಕಾರಣದಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ. ಭಗವಂತ ಎಲ್ಲರ ಪರದಲ್ಲಿ ಇದ್ದಾನೆ. ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು. ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ. ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷದ ಸಂದೇಶ, ಪಕ್ಷದ ಸೂಚನೆ, ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ. ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ 3ನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ. ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಪುಣ್ಯದ ಸ್ಥಳದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥವೆಲ್ಲಕ್ಕೂ ಕೂಡ ಒಂದೇ ಒಂದು ಶಾಂತಿ, ನೆಮ್ಮದಿ ಮತ್ತು ನಮ್ಮ ಬದುಕಿನಲ್ಲಿ ಸಣ್ಣ ಪುಟ್ಟ ಯಾವುದಾದ್ರೂ ಉಳುಕುಗಳಿದ್ರೆ, ಅಡೆತಡೆಗಳಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಅದನ್ನು ಮಾಡೋಣ. ಸರ್, ಈಗ ಸೋಮಣ್ಣ ಅವ್ರ ಸೋಲಿಗೆ ಯಡಿಯೂರಪ್ಪನವರು ಪ್ರಯತ್ನ ಮಾಡುತ್ತಿರುವುದು ಅಂತೇಳಿ ಅವರೇ ಸರ್. ಅಪ್ಪ ಇದೊಂದು ಪವಿತ್ರವಾದ ಸ್ಥಳ. ಎಲ್ಲ ಕಾರಣದಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ. ಭಗವಂತ ಎಲ್ಲರ ಪರದಲ್ಲಿ ಇದ್ದಾನೆ. ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು. ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ. ನಾವು ಯಾರು ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷದ ಸಂದೇಶ, ಪಕ್ಷದ ಸೂಚನೆ, ಇದಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡೋಣ. ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ 3ನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ. ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಪುಣ್ಯದ ಸ್ಥಳದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥವೆಲ್ಲಕ್ಕೂ ಕೂಡ ಒಂದೇ ಒಂದು ಶಾಂತಿ, ನೆಮ್ಮದಿ ಮತ್ತು ನಮ್ಮ ಬದುಕಿನಲ್ಲಿ ಸಣ್ಣ ಪುಟ್ಟ ಯಾವುದಾದ್ರೂ ಉಳುಕುಗಳಿದ್ರೆ, ಅಡೆತಡೆಗಳಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.